ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ರೋ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಅವರು ಸಾಹೇಬ್ರೆ ತಗೊಳ್ಳಿ ಹಾಲು ಅಂತ ಹೇಳ್ತಾರೆ. ಆಗ ಕಂಟಿ ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಬೇಡ ಅಂದರೆ ಸುಮ್ಮನೆ ಬಿಟ್ಬಿಡ್ತೀನಾ ಅಂತ ಕೇಳ್ತಾರೆ. ಆಗ ಕಂಟಿ ಬೇಡ ಅಂತ ಹೇಳಿದೆ ತಾನೇ ಅಂತ ಕೋಪದಲ್ಲಿ ಹೇಳ್ತಾರೆ. ಸ್ನೇಹ ಬೇಜಾರಿಂದ ನಿಂತಿರ್ತಾರೆ. ಆಗ ಕಂಟಿ ನೀನು ಈ ಸರಿ ಏನೇ ಸ್ಕೆಚ್ ಹಾಕಿದ್ರು ಕೂಡ ನಾನು ಯಾಮಾರಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ನಾನೇನು ನಿಮ್ಮನ್ನು ಯಾಮಾರಿಸ್ತಿಲ್ಲ ಅಂತ ಹೇಳ್ತಾರೆ. ಆಗ ಕಂಟಿ ನೀನು ನನ್ನನ್ನು ಹೆಂಗೆಲ್ಲ ಯಾಮಾರಿಸಿದ್ಯಾ ಅಂತ ನೋಡಿವ್ನಿ, ನನ್ನನ್ನು ಎಷ್ಟೆಲ್ಲ ಆಟ ಆಡಿಸ್ಬಿಟ್ಟೆ ಅಲ್ವಾ ನೀನು ಅಂತ ಕೇಳ್ತಾರೆ. ಆಗ ಸ್ನೇಹ ಸಾಹೇಬ್ರೆ ಅದನ್ನೆಲ್ಲ ನಾನು ಮನಸ್ಸಿಲ್ದಿರ ಮನಸ್ಸಲ್ಲಿ ಮಾಡಿದ್ದು, ದಯವಿಟ್ಟು ಕ್ಷಮಿಸ್ಬಿಡಿ, ಸಾರಿ ಅಂತ ಹೇಳ್ತಾರೆ. ಆಗ ಕಂಟಿ ಸಾರಿ ಅಂತ ಕೇಳಿಬಿಟ್ರೆ ಕ್ಷಮಿಸ್ಬಿಡ್ಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ. ಸ್ನೇಹ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಮತ್ತು ಇಲ್ಲಿ ಗೋಪಾಲ್ ಅವರು ರೂಮ್ ಆಚೆ ನಿಂತಿರೋದನ್ನ ನೋಡಿ ಪುಟ್ಟಕ್ಕವರು ಏನಯ್ಯ ಅಲ್ಲಿ ಮಾಡ್ತಿದ್ಯಾ, ಬಾಯಿಲಿ ಅಲ್ಲೇನು ಕೇಳಿಸ್ಕೊತಿದ್ದೆ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು ಏನಿಲ್ಲ ಪುಟ್ಟಮ್ಮಿ, ಬರೀ ಮಾತಿನ ಶಬ್ದನೇ ಕೇಳಿಸ್ತೈತೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಇನ್ನೇನು ಕೇಳಿಸ್ಬೇಕಿತ್ತು ನಿಂಗೆ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು ಅದು ಅಂತ ಹೇಳ್ತಿರ್ತಾರೆ. ಆಗ ಪುಟ್ಟಕ್ಕವರು ಬಿಟ್ಟಾಕದನ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಪುಟ್ಟಕ್ಕ ಈ ನನ್ನ ಮಗನ ಕೋಪ ಯಾವಾಗ ಕಮ್ಮಿ ಆಗುತ್ತೋ ಏನೋ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕವರು ಅಮ್ಮೋರೆ ನೀವೇನು ಚಿಂತೆ ಮಾಡಬೇಡಿ, ಸ್ನೇಹ ತುಂಬಾ ಜಾಣೆ, ಅವಳು ತಿಳುವಳಿಕೆಯಿಂದ ಎಲ್ಲನೂ ಸರಿ ಮಾಡ್ಕೊತಾಳೆ ಅಂತ ಹೇಳ್ತಾರೆ. ಆಗ ಸುಮಾ ಹೌದು ಅತ್ತೆ, ಸ್ನೇಹಕ್ಕನಿಗೆ ಕಂಟಿ ಭಾವನ ಮೇಲೆ ತುಂಬಾ ಲವ್ ಇದೆ, ಭಾವ ಬಿಟ್ಟು ಸ್ನೇಹಕ್ಕೆ ಬಿಡೋದಿಲ್ಲ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಸಹನ ಸುಮಾ ಆಗ್ಲಿಂದ ನೀನು ಸ್ವಲ್ಪ ಅತಿಯಾಗಿ ಮಾತಾಡ್ತಿದ್ಯಾ ಕಣವಿ ಅಂತ ಹೇಳ್ತಾರೆ. ಆಗ ಸುಮಾ ಹಾಗೆಲ್ಲ ಏನಿಲ್ಲ ಅಕ್ಕ, ಇರೋದನ್ನೇ ಹೇಳ್ತಿದ್ದೀನಿ ಅಷ್ಟೇ ನಾನು ಅಂತ ಹೇಳ್ತಾರೆ. ಆಗ ಗಂಗಾಧರಯ್ಯ ಏನೋ ಒಟ್ಟಿನಲ್ಲಿ ನನ್ನ ಮಗಳು ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು, ನಾನು ಕೂಡ ಅಷ್ಟೇ ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಅಂತ ಹೇಳ್ತಾರೆ. ಆಗ ಗೋಪಾಲರು ಗಂಗಾಧರಪ್ಪ ನೀನೇನು ಚಿಂತೆ ಮಾಡಬೇಡ, ಈ ಕೋಪ ಎಲ್ಲ ತೋರಿಕೆಗೆ ಮಾತ್ರ, ಹಾಲು ನೋಡ್ತಿದ್ದಂಗೆ ಅಳಿಯಂದ್ರ ಕೋಪ ತಣ್ಣಗಾಗೋಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಗ್ತಿರ್ತಾರೆ. ಆಗ ಸ್ನೇಹ ಸಾಹೇಬ್ರೆ ತಗೊಳ್ಳಿ ಹಣ್ಣು ಅಂತ ಹೇಳ್ತಾರೆ. ಆಗ ಕಂಟಿ ನನಗೇನು ಬೇಕಾಗಿಲ್ಲ ನೀನೇ ತಿನ್ನು ಅಂತ ಹೇಳ್ತಾರೆ. ಆಗ ಸ್ನೇಹ ಸಾಹೇಬ್ರೆ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಾನು ಏನೇ ಕೊಡಕ್ಕೆ ಬಂದರೂ ಕೂಡ ಉರ್ಕೊಂಡೆ ಮಾತಾಡ್ತಿದ್ದೀರಲ್ಲ, ಹೆಂಡತಿ ಜೊತೆ ಹಿಂಗೇನ ಮಾತಾಡೋದು ಅಂತ ಕೇಳ್ತಾರೆ. ಆಗ ಕಂಟಿ ಯಾರು ಹೆಂಡ್ರು ಅಂತ ಕೇಳ್ತಾರೆ. ಆಗ ಸ್ನೇಹ ನೋಡಿ ನಾನೇ ನಿಮ್ಮ ಹೆಂಡತಿ, ತಾಳಿ ಕೂಡ ಕಟ್ಟಿದ್ದೀರಾ ಅಂತ ಹೇಳ್ತಾರೆ. ಆಗ ಕಂಟಿ ಏನು ನಾನು ತಾಳಿ ಕಟ್ಟಿದ್ದೀನ ತೋರಿಸು ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಕೊರಳಲ್ಲಿರೋ ತಾಳಿನ ಕಂಟಿಗೆ ತೋರಿಸ್ತಾರೆ. ಆಗ ಕಂಟಿ ಇದು ತಾಳಿನ, ನನ್ನ ಪ್ರಕಾರ ಕತ್ತನ್ನು ಬಿಗಿಯೋ ಅಂತ ಹಗ್ಗ ಅಷ್ಟೇ ಇದು ಅಂತ ಹೇಳ್ತಾರೆ. ಆಗ ಸ್ನೇಹ ಸಾಹೇಬ್ರೆ ತಾಳಿ ಬಗ್ಗೆ ಇಷ್ಟೆಲ್ಲ ಹಗುರವಾಗಿ ಮಾತಾಡಬಾರ್ದು, ತಪ್ಪು ಅಂತ ಹೇಳ್ತಾರೆ. ಆಗ ಕಂಟಿ ನೋಡು ಹಿಂಗೆಲ್ಲ ಡವ್ ಮಾಡಿ ನನ್ನನ್ನು ಬುಟ್ಟಿಗೆ ಹಾಕೊಬೋದು ಅಂತ ಯೋಚನೆ ಮಾಡೋಕ್ಕೆಲ್ಲ ಹೋಗಬೇಡ, ಈ ಕಂಟಿ ಹತ್ರ ಅದೆಲ್ಲ ನಡೆಯೋಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಏನೋ ಆವಾಗಲಿಂದ ಒಂದು ರೀತಿ ಮಾತಾಡ್ತಿದ್ದೀರಾ, ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ಅಂತ ಅಷ್ಟೇ, ನಾನು ಈ ಶಾಸ್ತ್ರಕ್ಕೋಸ್ಕರ ರೂಮ್ ಒಳಗಡೆ ಬಂದಿದ್ದು ಅಂತ ಹೇಳ್ತಾರೆ. ಆಗ ಕಂಟಿ ಇಲ್ಲ ಅಂದಿದ್ರೆ ಇಲ್ಲಿಗೆ ಬರದೇ ಇರ್ತಿದ್ದ ಅಂತ ಕೇಳ್ತಾರೆ. ಆಗ ಸ್ನೇಹ ಬರದೇ ಇರ್ತಿರ್ಲಿಲ್ಲ, ಆದರೆ ಕೋಪ ಮಾಡ್ಕೊಂಡಿರೋರ ಜೊತೆ ನಾನು ಮಾತಾಡ್ತಿರ್ಲಿಲ್ಲ ಅಂತ ಕೇಳ್ತಾರೆ. ಆಗ ಕಂಟಿ ನಿನಗೆ ಅಷ್ಟೊಂದು ಕೊಬ್ಬ ಅಂತ ಕೇಳ್ತಾರೆ. ಆಗ ಸ್ನೇಹ ಮತ್ತು ನೀವು ಇಷ್ಟೊಂದು ಕೊಬ್ಬು ತೋರಿಸಿದ್ರೆ ನಾನು ತಾನೇ ಇನ್ನೇನು ಮಾಡಲಿ ಅಂತ ಕೇಳ್ತಾರೆ. ಆಗ ಕಂಟಿ ನೋಡು ನಿನಗೆ ಇಷ್ಟೊಂದು ಕೊಬ್ಬಿದೆ ಅಲ್ವಾ, ಅದನ್ನು ಕರಗಿಸ್ಬೇಕು ಅಂತಲೇ ನಾನು ನಿನಗೆ ತಾಳಿ ಕಟ್ಟಿದ್ದು ಅಂತ ಹೇಳ್ತಾರೆ. ಕಂಟಿ ಮಾತು ಕೇಳಿ ಸ್ನೇಹಗೆ ಆಶ್ಚರ್ಯ ಆಗುತ್ತೆ. ಆಗ ಕಂಟಿ ಯಾಕೆ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ, ನೋಡು ಯಾವತ್ತೂ ಕೂಡ ನಾನು ನಿನ್ನನ್ನು ಪ್ರೀತಿ ಮಾಡಲೇ ಇಲ್ಲ, ನೀನು ನನಗೆ ಮಾಡಿರೋ ಅವಮಾನಕ್ಕೆ ನಿನ್ನ ಜೀವನ ನರ್ಕ ಮಾಡಬೇಕು ಅಂತ ನಾನು ನಿನ್ನ ಮದುವೆ ಆಗಿದ್ದು ಅಂತ ಹೇಳ್ತಾರೆ. ಸ್ನೇಹಗೆ ಗಾಬರಿ ಆಗುತ್ತೆ. ಆಗ ಕಂಟಿ ಇವತ್ತಿಂದ ನಿನಗೆ ಕಂಟಕ ಶನಿ ಶುರುವಾಯಿತು ಅಂತಲೇ ತಿಳ್ಕೊ, ಇನ್ನು ಮುಂದೆ ಜೀವನ ಪರ್ಯಂತ ನೀನು ಕಣ್ಣೀರು ಹಾಕ್ತಾನೆ ಇರಬೇಕು, ಆ ರೀತಿ ನಿನ್ನ ಜೀವನನ ನರ್ಕ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಕಣ್ಣೀರಾಗ್ತಾ ಸಾಹೇಬ್ರೆ ನೀವು ತಮಾಷೆ ಮಾಡ್ತಿಲ್ಲ ತಾನೇ ಅಂತ ಕೇಳ್ತಾರೆ. ಆಗ ಕಂಟಿ ನಾನು ಯಾಕೆ ನಿಂಗೆ ತಮಾಷೆ ಮಾಡಲಿ, ನಾನು ನಿನ್ನನ್ನು ಪಿರುತಿ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಸುಳ್ಳು ಅಂತ ಹೇಳ್ತಾರೆ. ಸ್ನೇಹ ಅವ್ರಿಗೆ ಬೇಜಾರಾಗುತ್ತೆ. ಸಾಹೇಬ್ರೆ ನೀವು ಏನು ಬೇಕಾದರೂ ಹೇಳಿ, ಆದರೆ ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ಅಂತ ಹೇಳ್ತಾರೆ. ಆಗ ಕಂಟಿ ಒಂದು ಕಿತ ಅಲ್ಲ 1000 ಕಿತ ಬೇಕಾದರೂ ಹೇಳ್ತೀನಿ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಮಂಚದ ಮೇಲೆ ಹೋಗಿ ಕೂತ್ಕೋತಾರೆ. ಮತ್ತೆ ಇಲ್ಲಿ ಆಚೆ ಕಡೆ ಸುಮಾ ಅವರು ಇದೇನಿದು ಬರೀ ಕಿರ್ಚಾಡ್ತಿರೋ ಶಬ್ದನೇ ಕೇಳಿಸ್ತಿದ್ಯಲ್ಲ ಅಂತ ಹೇಳ್ತಾರೆ. ಆಗ ಪುರ್ಸಿ ಯಾಕೆಲ್ಲ ಟೆನ್ಷನ್ ತೊಗೊತೀರಾ, ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಎಲ್ಲ ಗೊತ್ತಾಗುತ್ತೆ ಸುಮ್ಕಿರಿ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಏನಿಲ್ಲ ಅದು ಪುರ್ಸಿ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಆಗ್ತೀನಿ ನೋಡಿ ಇವಾಗ ಬಾಯಿ ಮೇಲೆ, ನಮ್ಮ ಸಂಕಟ ನಮಗೆ ಅಂದರೆ ಇವನ್ಗಾಗೈತೆ ಅಂತ ಬೈತಾರೆ. ಪುರ್ಸಿ ನಗ್ನಗ್ತಾ ಸುಮ್ಮನಾಗ್ತಾರೆ. ಮತ್ತೆ ಇಲ್ಲಿ ಕಂಟಿ
ನಿನ್ನನ್ನು ಗೋಳಿಕೊಬೇಕು ಅಂತಲೇ ಲಗ್ನ ಆಗಿದ್ದು. ನೀನು ನನಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ಯಾ, ಜೀವನ ಪರ್ಯಂತ ಆ ನೋವನ್ನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವ್ರಿಗೂ ಬೇಜಾರಾಗುತ್ತೆ. ಸಾಹೇಬ್ರೆ, ನನ್ನ ಹತ್ರ ಸ್ನೇಹಕ್ಕನ ಹೃದಯ ಇದೆ, ನನಗೆ ನೋವಾದರೆ ಹೃದಯಕ್ಕೂ ನೋವಾಗುತ್ತೆ ಅಂತ ಹೇಳ್ತಾರೆ. ಆಗ ಕಂಠಿ ಈ ಥರ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದ್ರೆ ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ಬೇಕಾ ನಾನು ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು, ನೋಡಿ ಸಾಹೇಬ್ರೆ, ನೀವು ನನ್ನನ್ನು ದ್ವೇಷದಿಂದನೇ ಮದುವೆ ಆಗಿರ್ಬೋದು, ಆದರೆ ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡಿನೇ ಮದುವೆ ಆಗಿರೋದು. ನೀವು ನನಗೆ ಎಷ್ಟು ನೋವು ಕೊಡಬೇಕು ಅಂದ್ಕೊಂಡಿದ್ದೀರೋ ಕೊಡಿ, ನಾನು ಅಲ್ಲಿವರೆಗೂ ಕಾಯ್ತೀನಿ. ಆದರೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಯಾವತ್ತೂ ಕಮ್ಮಿ ಆಗೋದಿಲ್ಲ ಅಂತ ಹೇಳಿ ಕಣ್ಣೀರಾಗ್ತಾ ಮಲಗ್ತಾರೆ. ಆಗ ಕಂಠಿ, ಏನು ನಿಮಗೆ ಮಾತ್ರ ನಾನು ಚಮಕ್ ಕೊಡೋಕ್ಕೆ ಬರೋದು, ನಾನು ಕೊಟ್ಟಿದ್ದ ಚಮಕ್ ಹೆಂಗಿತ್ತು ಅಂತ ಕೇಳ್ತಾರೆ. ಅಂದರೆ ಇಷ್ಟೊತ್ತು ಮಾತಾಡಿದ್ದು ಸಾಹೇಬ್ರೆ ಅಂತ ಕೇಳ್ತಾರೆ. ಆಗ ಕಂಠಿ, ಎಲ್ಲ ಡ್ರಾಮಾ ಸುಮ್ಕೆ ಅಂತ ಹೇಳ್ತಾರೆ. ಕಂಠಿ ಮಾತು ಕೇಳಿ ಸ್ನೇಹವ್ರಿಗೂ ಖುಷಿ ಆಗುತ್ತೆ. ಅಷ್ಟರಲ್ಲಿ ಮಂಚ ಮುರಿದೋಗುತ್ತೆ. ಕಂಠಿ ಸ್ನೇಹ ಇಬ್ಬರು ಕೂಡ ಕೆಳಗಡೆ ಬೀಳ್ತಾರೆ. ಮತ್ತೆ ಕಂಠಿ ಸ್ನೇಹ ಇಬ್ಬರು ರೂಮಿಂದ ಆಚೆ ಬರ್ತಾರೆ. ಮನೆಯವರೆಲ್ಲ ನಗ್ತಾ ಇರ್ತಾರೆ. ಆಗ ಪುರ್ಸಿ, ಬಾವ ಹೇಗಿದೆ ನನ್ನ ಪ್ಲಾನ್ ಅಂತ ಕೇಳ್ತಾರೆ. ಇದೆಲ್ಲ ನಿನ್ನ ಕೆಲಸನ ಅಂತ ಕಂಠಿ ಕೇಳ್ತಾರೆ. ಇಲ್ಲ ಬಾವ, ಈ ಐಡಿಯಾ ಎಲ್ಲ ಸುಮದು ಎಕ್ಸಿಕ್ಯೂಟ್ ಮಾಡಿದ್ದು ನಾನಷ್ಟೇ ಅಂತ ಪುರ್ಸಿ ಹೇಳ್ತಾರೆ. ಆಗ ಕಂಠಿ, ಸುಮಾ ಏನಿದೆಲ್ಲ ಅಂತ ಕೇಳ್ತಾರೆ. ಮತ್ತು ಇನ್ನೇನು ಬಾವ, ನೀವು ನಾಟಕ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗಬೇಕಿತ್ತಲ್ವ, ಅದಕ್ಕೆ ಹೀಗೆ ಮಾಡಿದ್ದು ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಏನಿಲ್ಲ, ನಾನು ನಿನಗೆ ನೋವು ಕೊಟ್ಟೆ ಅಂತ ನೀನು ನನ್ನ ಮೇಲೆ, ನನ್ನ ಸೊಸೆ ಮೇಲೆ ಸೇಡ್ ತೀರ್ಸ್ಕೊತಾ ಇದೆಯಾ ಅಂತ ಕೇಳ್ತಾರೆ. ಬಂಗಾರಮ್ಮನ ಮಗ ಆಗಿ ಅಷ್ಟು ಚಮಕ್ ಕೊಟ್ಟಿಲ್ಲ ಅಂದರೆ ಹೇಗೆ ಅಂತ ಕಂಠಿ ಹೇಳ್ತಾರೆ. ಆಗ ಗಂಗಾಧರಪ್ಪ, ಅಳಿ ಅಂದರೆ ನೀವಿಷ್ಟೊತ್ತು ಕೋಪ ಮಾಡ್ಕೊಂಡಿದ್ದೆಲ್ಲ ಸುಳ್ಳ ಹಾಗಾದರೆ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು, ಗಂಗಾಧರಪ್ಪ, ಎಲ್ಲ ಗೊತ್ತಾದ ಮೇಲೂ ಈ ರೀತಿ ಕೇಳ್ತಿದ್ಯಲ್ಲ, ಅಳಿಯಂದ್ರು ನಮ್ಮನ್ನೆಲ್ಲ ಬಕ್ರ ಮಾಡೋಕ್ಕೆ ಹೋದ್ರು ಅಂತ ಹೇಳ್ತಾರೆ. ಆಗ ಸುಮ, ಆದರೆ ನಾವು ಬಾವನ್ನೇ ಬಕ್ರ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಗ ಸಹನವರು, ಕಂಠಿಯವರೇ, ನಿಮ್ಮ ಪ್ರಯತ್ನ ಎಲ್ಲ ವಿಫಲ ಆಯಿತು ಅಂತ ಬೇಜಾರಾಗ್ತಿದ್ಯಾ ಅಂತ ಕೇಳ್ತಾರೆ. ಪರವಾಗಿಲ್ಲ ಬಿಡಿ ಸಹನವರೇ, ಸ್ವಲ್ಪ ಹೊತ್ತಾದರೂ ನಿಮ್ಮನ್ನೆಲ್ಲ ಗೋಳಾಡ್ಸೋದ್ನಲ್ವ, ಅಷ್ಟೇ ಸಾಕು ನನಗೆ ಅಂತ ಕಂಠಿ ಹೇಳ್ತಾರೆ. ಆಗ ಗಂಗಾಧರಪ್ಪ, ಅಳಿಯಂದರೆ ನಾನಂತೂ ತುಂಬ ಹೆದರ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಸ್ನೇಹ, ಅಪ್ಪ ನೀನು ಯಾಕೆ ಭಯಪಡ್ತೀಯ, ಮುತ್ತಿನಂಥ ಗಂಡ ಬಂಗಾರದಂಥ ಅತ್ತೆ ಸಿಕ್ಕಿರುವಾಗ ನಿನ್ನ ಮಗಳು ಚೆನ್ನಾಗೇ ಇರ್ತಾಳೆ, ನೀನೇನು ಭಯ ಪಡಕ್ಕೆ ಹೋಗ್ಬೇಡಪ್ಪ ಅಂತ ಹೇಳ್ತಾರೆ. ಆಗ ಕಂಠಿ ಸ್ನೇಹ ಕೈನ ಹಿಡ್ಕೊಂಡು, ನೋಡಿ ಮಾವಯ್ಯ, ನಮ್ಮವ್ರು ಯಾವತ್ತಿದ್ರು ನಮ್ಮವರೇ, ಸಣ್ಣ ಪುಟ್ಟ ಜಗಳ ಆದರೂ ಕೊನೆ ತನಕ ನಾವಿಬ್ಬರು ಚೆನ್ನಾಗೇ ಇರ್ತೀವಿ, ನೀವೇನು ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾರೆ. ಎಲ್ರಿಗೂ ಸಮಾಧಾನ ಆಗುತ್ತೆ. ಆಗ ಬಂಗಾರಮ್ಮ, ನೋಡಿ, ಈ ಶಾಸ್ತ್ರ ತವ್ರ ಮನೇಲೇ ಆಗಬೇಕಿತ್ತು. ಈಗ ನಮ್ಮ ಸ್ನೇಹಗೆ ಪುಟ್ಟಕ್ಕನ ಮನೆ ತವ್ರ ಮನೆ ಇದ್ದಾಗೆ ಅಲ್ವಾ, ಈ ಶಾಸ್ತ್ರ ಮುಗಿಸ್ಕೊಂಡು ನಾಳೆ ಬೆಳಗ್ಗೆನೇ ಬಂದುಬಿಡಿ, ನಾಳೆ ವಸ್ತುಶಾಸ್ತ್ರ ಮಾಡೋಣ. ಸರಿ, ನಾನಿನ್ನು ಹೊರಡ್ತೀನಿ ಪುಟ್ಟಕ್ಕ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಸರಿ ಅಮ್ಮೋರೆ ಅಂತ ಹೇಳಿ, ನೋಡು ಸಿರಿ, ಸ್ನೇಹ, ಇವತ್ತಿಂದ ನಿಮ್ಮ ಹೊಸ ಜೀವನ ಶುರುವಾಗ್ತಾ ಇದೆ. ನೀವು ಅಮ್ಮವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಅವರು ದೊಡ್ಡವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋತಾರೆ. ಮತ್ತು ಬಂಗಾರಮ್ಮ ಅಲ್ಲಿಂದ ಹೊರಡ್ತಾರೆ. ಪುರ್ಸಿ, ನಟ್ಟು ಬೋಲ್ಟ್ ಎಲ್ಲ ನನ್ನ ಹತ್ರನೇ ಇದೆ, ನಾನು ಹೋಗಿ ರೆಡಿ ಮಾಡಿ ಬರ್ತೀನಿ ಇರಿ ಅಂತ ರೂಮ್ ಒಳಗಡೆ ಹೋಗ್ತಾರೆ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಬರ್ತಾರೆ. ಬಾಬಾ, ಅಕ್ಕ, ನೀವೀಗ ರೂಮ್ ಒಳಗಡೆ ಹೋಗಬಹುದು ಅಂತ ಹೇಳ್ತಾರೆ. ಮತ್ತು ಸಹನ, ಸುಮ ಸ್ನೇಹನ ಕರ್ಕೊಂಡು ರೂಮ್ ಒಳಗಡೆ ಬಿಡ್ತಾರೆ. ಪುರ್ಸಿ ಕಂಠಿನ ಕರ್ಕೊಂಡೋಗಿ ರೂಮ್ ಒಳಗಡೆ ಬಿಡ್ತಾರೆ. ಮತ್ತು ರೂಮ್ ಡೋರ್ನ ಕ್ಲೋಸ್ ಮಾಡಿ ಎಲ್ಲರೂ ಆಚೆ ಬರ್ತಾರೆ. ಮನೆಯವರೆಲ್ಲ ನಗ್ತಾ ಇರ್ತಾರೆ. ಮತ್ತು ಗೋಪಾಲ್ ಅವರು ಡ್ರಿಂಕ್ಸ್ ಮಾಡೋಕ್ಕೆ ಅಂತ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಗಂಗಾಧರಪ್ಪ ಅಲ್ಲಿಗೆ ಬರ್ತಾರೆ. ಯಾಕಿಷ್ಟು ಲೇಟ್ ಮಾಡಿದೆ, ಬಾ ಕೂತ್ಕೋ ಅಂತ ಗೋಪಾಲ್ ಅವರು ಹೇಳ್ತಾರೆ. ಆಗ ಗಂಗಾಧರಪ್ಪ, ಬೇಡಾಣ ಅಂತ ಹೇಳ್ತಾರೆ. ಪುಟ್ಟಮ್ಮಿ ಬೈತಾಳೆ ಅಂತಾನೆ, ಹಾಗೆಲ್ಲ ಏನೂ ಇಲ್ಲ, ಬಾ ಕೂತ್ಕೋ, ನಮ್ಮ ಅಳಿಯಂದು ನಿನ್ನ ಮಗಳನ್ನ ಮದುವೆ ಆಗಿದ್ದಾರೆ, ಇದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಗಂಗಾಧರಪ್ಪ, ಆಗಲ್ಲ ಅಣ್ಣ, ಮಗಳು ಅಳಿಯ ಮನೇಲಿದ್ದಾರೆ, ಈ ರೀತಿ ಎಣ್ಣೆ ಹೊಡೆಯೋದು ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಏನಾಗಲ್ಲ, ಬಾ ಕೂತ್ಕೋ, ನೀನು ಕಾಳಿ ಇದ್ದಿದ್ರೆ ಕಂಪ್ನಿ ಕೊಡ್ತಾ ಇದ್ದ, ಆದರೆ ಅವನು ಊರಲ್ಲಿಲ್ಲ, ಅದಕ್ಕೆ ನಿನ್ನನ್ನು ಕರಿತಾ ಇದ್ದೀನಿ. ಇವತ್ತು ನಿನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಬಾ ಗಂಗಾಧರಪ್ಪ ಕೂತ್ಕೋ ಅಂತ ಹೇಳ್ತಾರೆ. ಗಂಗಾಧರಪ್ಪ ಬಂದು ಕೂತ್ಕೋತಾರೆ. ಇಬ್ಬರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ ಗೋಪಾಲ್ ಅವರು, ಇವತ್ತು ನನ್ನ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ, ಅದಕ್ಕೆ ಕಾರಣನೇ ನೀನು ಅಂತ ಹೇಳ್ತಾರೆ. ಗಂಗಾಧರಪ್ಪ, ನಂದೇನೂ ಇಲ್ಲ, ಮುಂದೆ ನಿಂತು ಎಲ್ಲ ಕೆಲಸ ಮಾಡಿದ್ದು ನೀವು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಕನ್ಯಾದಾನ ಅಂತ ಹೇಳ್ತಾರೆ. ನನಗೆ 3 ಹೆಣ್ಮಕ್ಳು, ದೊಡ್ಡವಳು ಮದುವೆ ಆದಾಗ ನಾನು ರಾಜಿ ಜೊತೆ ಇದ್ದೆ, 2ನೇ ಮಗಳ ಮದುವೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ, ಚಿಕ್ಕವಳೊಬ್ಳು ಇದ್ದಾಳೆ, ಅವಳ ಮದುವೆ ಒಂದು ಆಗಿಬಿಟ್ರೆ ಸಾಕು, ಅಲ್ಲಿ ತನಕ ನಾನು ಬದುಕಿರ್ತೀನೋ ಸತ್ತಿರ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಗಂಗಾಧರಪ್ಪ, ಅಣ್ಣ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಮನುಷ್ಯ ಎಷ್ಟು ದಿನ ಬದುಕಿರ್ತಾನೆ ಅಂತ ಗೊತ್ತಿಲ್ಲ, ಅವನಿರೋ ತನಕ ಅವನ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿಭಾಯಿಸಬೇಕು. ಆ ವಿಷಯದ ಬಗ್ಗೆ ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ, ನೀನು ನಿನ್ನ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ದೆ. ನಿನ್ನ ಮಗಳ ಮದುವೆ ನೋಡಿದ್ನಲ್ಲ, ನನಗೆ ನನ್ನ ಮಗಳ ಮದುವೆನೇ ನೋಡಿದಷ್ಟು ಖುಷಿ ಆಯಿತು. ಈ ಒಂದು ಪುಣ್ಯದ ಕೆಲಸ ಆದರೂ ನಾನು ಮಾಡ್ತಾ ಇದ್ದೀನಲ್ಲ ಅಂತ ನನಗಂತೂ ತುಂಬಾ ಸಂತೋಷ ಆಯಿತು ಅಂತ ಹೇಳ್ತಾರೆ. ಆಗ ಗಂಗಾಧರಪ್ಪ, ನಾನು ಹೆಸ್ರಿಗೆ ಮಾತ್ರ ಅವಳಿಗೆ ಅಪ್ಪ, ನಿಜ ಹೇಳಬೇಕು ಅಂದರೆ ನೀವು ಮತ್ತು ಪುಟ್ಟಕ್ಕನೇ ಅವಳಿಗೆ ಅಪ್ಪ ಅಮ್ಮ,
ನೀವು ಮುಂದೆ ನಿಂತು ಅವಳು ಮದುವೆ ಮಾಡಿಸಿದ್ದು, ಅವಳು ಒಳ್ಳೆ ಮನೆ ಸೇರೋ ಹಾಗೆ ಮಾಡಿದ್ದೆ ನೀವು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಗಂಗಾಧರಪ್ಪ ಕುಡಿದು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ, ನಾನು ಕೊನೆ ಉಸಿರಿರೋ ತನಕ ನೀನು ನನಗೆ ಒಳ್ಳೆ ಗೆಳೆಯ, ನೀನು ನನ್ನ ಮನಸ್ಸಲ್ಲಿ ದೊಡ್ಡ ಸ್ಥಾನ ಪಡ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಗ ಗಂಗಾಧರಪ್ಪ, ಅಣ್ಣ ನನ್ನ ಮನಸ್ಸಲ್ಲೂ ನಿಮಗೆ ತುಂಬ ದೊಡ್ಡ ಸ್ಥಾನ ಇದೆ. ನನಗೆ ನನ್ನ ಜೀವನದಲ್ಲಿ ಕಣ್ಣೀರು ಒರೆಸಿ ಸಾಂತ್ವನ ಹೇಳೋರು ಯಾರೂ ಇರಲಿಲ್ಲ. ಈಗ ನೀವು ಸಿಕ್ಕಿದ್ರಲ್ಲ, ಅದೇ ನನ್ನ ಪುಣ್ಯ. ನೊಂದು ಬಂದವ್ರಿಗೆ ಧೈರ್ಯ ಹೇಳೋ, ಜೀವ ತುಂಬೋ ಜಾಗ ಅಂದರೆ ಪುಟ್ಟಕ್ಕನ ಮನೆ. ನಾನು ನಿಮ್ಮ ಋಣನ ಸಾಯೋ ತನಕ ಮರೆಯಲ್ಲ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಆದಷ್ಟು ಬೇಗ ಮನೆಗೊಂದು ಕೂಸು ಬಂದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ತಾರೆ. ನನ್ನ ಆಸೆನೋ ಅದೇ ಅಂತ ಗಂಗಾಧರಪ್ಪ ಹೇಳ್ತಾರೆ. ಏನೋ ಇನ್ನೊಂದ್ಸರಿ ಈ ರೀತಿ ಪಾರ್ಟಿ ಮಾಡ್ಬೋದು ಅಂತನಾ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ಗಂಗಾಧರಪ್ಪ ನಗ್ತಾ ಇರ್ತಾರೆ. ಮತ್ತೆ ಕಂಟಿ ಸ್ನೇಹ ಇಬ್ಬರು ಹಾಲು ಕುಡಿತಾ ಇರ್ತಾರೆ. ಆಗ ಕಂಟಿ, ಈಗ ಏನು ಮಾತಾಡಲ್ವಾ, ಆಗಲೇ ಅಷ್ಟೊಂದೆಲ್ಲ ಮಾತಾಡ್ತಿದ್ರಿ ಅಂತ ಕೇಳ್ತಾರೆ. ಆಗ ಸ್ನೇಹ, ನೀವೇ ಮಾತಾಡಿ ಅಂತ ಕೇಳ್ತಾರೆ. ನನಗೆ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ನೀವೇನು ಬೇಕಾದರೂ ಮಾತಾಡಿ, ನಾನು ಕೇಳಿಸ್ಕೊತೀನಿ ಅಂತ ಸ್ನೇಹ ಹೇಳ್ತಾರೆ. ತುಂಬ ದಿನದಿಂದ ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಅಂದ್ಕೋತಾ ಇದ್ದೆ, ಆದರೆ ಹೇಗೆ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಏನು ಅಂತ ಸ್ನೇಹ ಕೇಳ್ತಾರೆ. ನಾನು ಒಂದು ಸರಿ ನಿಮ್ಮ ಹೃದಯ ಬಡಿತನ ಕೇಳಬಹುದಾ ಅಂತ ಕೇಳ್ತಾರೆ. ಏನೋ ಅಂತ ಸ್ನೇಹ ಕೇಳ್ತಾರೆ. ಅಂದರೆ ನಿಮ್ಮ ಹತ್ರ ಇರೋ ಹೃದಯ ನಮ್ಮೋರ್ದಲ್ವಾ, ಆ ಬಡಿತನ ಒಂದು ಸರಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕಿಂತ ಮುಂಚೆ ಒಂದು ಸರಿ ಕೇಳಿಸ್ಕೊಂಡಿದ್ದೀನಿ, ಆದರೆ ಸಮಾಧಾನ ಆಗಲಿಲ್ಲ ಅಂತ ಹೇಳ್ತಾರೆ. ಏನೋ ನನ್ನ ಹೃದಯ ಬಡಿತನ ನೀವು ಕೇಳಿಸ್ಕೊಂಡ್ರ, ಯಾವಾಗ ಅಂತ ಸ್ನೇಹ ಕೇಳ್ತಾರೆ. ಆಗ ಕಂಟಿ, ಅವತ್ತು ಎಣ್ಣೆ ಇಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ನಲ್ಲ, ನಾನು ಬಂದಿದ್ದು ಎಣ್ಣೆ ಇಸ್ಕೊಂಡು ಹೋಗೋಕ್ಕಲ್ಲ, ನಿಮ್ಮ ಹೃದಯ ಬಡಿತ ಕೇಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಆಗ ಸ್ನೇಹ, ಕೇಳಿಸ್ಕೊಂಡ್ರ ಅಂತ ಕೇಳ್ತಾರೆ. ಪುಟ್ಟವ್ವ ಗ್ಲಾಸ್ ಇಟ್ಟು ಹೃದಯ ಬಡಿತ ಕೇಳೋ ಹಾಗೆ ಮಾಡಿದ್ರು ಅಂತ ಕಂಟಿ ಹೇಳ್ತಾರೆ. ಓ, ಈ ರೀತಿಯೆಲ್ಲ ಐಡಿಯಾ ಮಾಡಿದ್ದೀರಾ ನೀವು? ಆದರೂ ಒಂದು ಹುಡುಗಿ ಪರ್ಮಿಷನ್ ಇಲ್ಲದೆ ಅವಳು ಹೃದಯ ಬಡಿತನ ಕೇಳಿಸ್ಕೊಳ್ಳೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಕೇಸ್ ಹಾಕಿದ್ರೆ ನಿಮಗೆ ದೊಡ್ಡ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಕಂಟಿ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ, ಈಗ ನಾನು ನಿಮ್ಮ ಹೃದಯ ಬಡಿತನ ಕೇಳಬಹುದಾ ಅಂತ ಕೇಳ್ತಾರೆ. ಆಗ ಸ್ನೇಹ, ಅದೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಕಂಟಿಗೆ ಬೇಜಾರಾಗುತ್ತೆ. ನೋಡಿ, ನೀವು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋಬಾರ್ದು, ಆರ್ಡ್ರ್ ಮಾಡಬೇಕು, ನಾನು ಮತ್ತು ನನ್ನ ಹೃದಯ ನಿಮ್ಮ ಸ್ವತ್ತು ಅಂತ ಹೇಳಿ ಸ್ನೇಹ ಮಲಗ್ತಾರೆ. ಕಂಟಿ ಸ್ನೇಹ ಹೃದಯ ಬಡಿತನ ಕೇಳಿಸ್ಕೊತಾ ಇರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶನಿವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.